ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಂದರೆ SBIನಲ್ಲಿ ಖಾಲಿ ಇರುವ ಎಂಗೇಜ್ಮೆಂಟ್ ಆಫ್ ಸ್ಪೆಷಲಿಸ್ಟ್ ಕಾರ್ಡ್ರಿ ಆಫೀಸರ್ ಆನ್ ಕಾಂಟ್ರಾಕ್ಟ್ ಬೇಸ್ನಲ್ಲಿ ಖಾಲಿ ಇರುವ ಜಾಬ್ ಬಗ್ಗೆ ಒಂದು ನೇಮಕಾತಿಯನ್ನು ಕರೆದಿದ್ದು. ನೋಡಿರಿ, ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಮತ್ತು ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಅಪ್ಲಿಕೇಶನ್ 2/12/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 23/12/2025 ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಅಪ್ಲಿಕೇಶನ್ ಹಾಕಕ್ಕೆ ಇರಬೇಕಾದ ಏಜ್ ಲಿಮಿಟ್ ಏನು, ಕ್ವಾಲಿಫಿಕೇಷನ್ ಏನು ಅಂತ ನೋಡೋಣ. ನೋಡಿರಿ, ಮೊದಲೇದಾಗಿ ಯಾವ ರೀತಿ ವೇಕೆನ್ಸಿಗಳು ಖಾಲಿ ಇದಾವತ್ತು ನೋಡಿರಿ. SBIನಲ್ಲಿ 3 ರೀತಿಯ ಪೋಸ್ಟ್ಗಳು ಖಾಲಿ ಇದ್ದು ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದ್ರೆ ನೋಡಿರಿ, ಮೊದಲೇದಾಗಿ ಪೋಸ್ಟ್ ಬಂದುಬಿಟ್ಟು VP ವೆಲ್ತ್ ಅಂತೇಳಿ SRM ರೆಗ್ಯುಲರ್ ಮತ್ತು ಬ್ಯಾಕ್ಲಾಗ್. ಅಂದರೆ ರೆಗ್ಯುಲರ್ ಅಂದರೆ ಈಗ ಪ್ರಸ್ತುತ ಇರುವ ಹುದ್ದೆಗಳಾಗಿದ್ದು, ಬ್ಯಾಕ್ಲಾಗ್ ಅಂದರೆ ಉಳಿದ ಹುದ್ದೆಗಳಾಗಿರ್ತವೆ. ನೋಡಿರಿ, ಮೊದಲೇದಾಗಿ VP ವೆಲ್ತ್ SRM ಒಳಗೆ SC ಅಭ್ಯರ್ಥಿಗಳಿಗೆ 77, ST 34, OBC 119, EWS 46, UR 188. ಇನ್ನು ಬ್ಯಾಕ್ಲಾಗ್ ಅಂತ ನೋಡೋದಾದರೆ 15 SC, 10 ST, 17 OBC ಬ್ಯಾಕ್ಲಾಗ್ ಹುದ್ದೆಗಳಾಗಿದ್ದು ಟೋಟಲ್ ಆಗಿ VP ವೆಲ್ತ್ SRM ಒಳಗೆ 506 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇದರಲ್ಲಿ ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, VP ವೆಲ್ತ್ ಒಳಗೆ ಮಿನಿಮಮ್ 26 ಆಗಿರಬೇಕು, ಮ್ಯಾಕ್ಸಿಮಮ್ 42 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬಹುದಾಗಿರ್ತದೆ. ಇನ್ನು ಎರಡನೇದಾಗಿ ನೋಡೋದಾದರೆ AVP ವೆಲ್ತ್ RM ಹುದ್ದೆಗೆ ವೇಕೆನ್ಸಿ ಖಾಲಿದಾವಂದ್ರೆ ನೋಡಿರಿ, ಮೊದಲೇದಾಗಿ ರೆಗ್ಯುಲರ್ ಒಳಗೆ SC ಅಭ್ಯರ್ಥಿಗಳಿಗೆ 33, ST 15, OBC 52, EWS 20, UR 82. ಇನ್ನು ಬ್ಯಾಕ್ಲಾಗ್ ಹುದ್ದೆ ನೋಡೋದಾದರೆ ST ಅಭ್ಯರ್ಥಿಗಳಿಗೆ ಮಾತ್ರ 4 ವೇಕೆನ್ಸಿಗಳು ಖಾಲಿ ಇದ್ದು ಟೋಟಲ್ ಆಗಿ AVP ವೆಲ್ತ್ RM ಒಳಗೆ 206 ಹುದ್ದೆಗಳು ಖಾಲಿ ಇದ್ದು. ಇನ್ನು ಏಜ್ ಲಿಮಿಟ್ ಯಾವ ರೀತಿ ಅದಾವಂದ್ರೆ ನೋಡಿರಿ, 23ರಿಂದ 35 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಮೂರನೇದಾಗಿ ನೋಡೋದಾದರೆ ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಆಫೀಸರ. ಇದು ರೆಗ್ಯುಲರ್ ಒಳಗೆ 47 SC ಅಭ್ಯರ್ಥಿ, 21 ST, 73 OBC. ಇನ್ನು EWS ಅಭ್ಯರ್ಥಿಗಳಿಗೆ 28, UR ಅಭ್ಯರ್ಥಿಗಳಿಗೆ 115 ವೇಕೆನ್ಸಿ. ಟೋಟಲ್ ಆಗಿ 284 ವೇಕೆನ್ಸಿಗಳು ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಆಫೀಸರ್ ಒಳಗೆ ಖಾಲಿ ಇರುವ ವೇಕೆನ್ಸಿ ಆಗ್ಯಾವ. ಇನ್ನು ಇದರ ಏಜ್ ಲಿಮಿಟ್ ನೋಡೋದಾದ್ರೆ ನೋಡಿರಿ, ಮಿನಿಮಮ್ 20 ವರ್ಷದ ಮೇಲ್ಪಟ್ಟು ಮತ್ತು 35 ವರ್ಷದ ಕೆಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡ್ರಿ, ಸ್ಟೇಟ್ ವೈಸ್ ಯಾವ ರೀತಿ ಪೋಸ್ಟ್ಗಳು ಖಾಲಿದಾಗ್ತೇಳಿ ಹಂಚಿಕೆ ಮಾಡಲಾಗಿದೆ. ನಾವು ಈಗ ಬೆಂಗಳೂರಲ್ಲಿ ಎಷ್ಟು ಪೋಸ್ಟ್ ಖಾಲಿದಾಗ್ತವೆ ನೋಡೋಣ. ನೋಡಿರಿ, VP ವೆಲ್ತ್ ಒಳಗೆ 53 ಪೋಸ್ಟ್ ಬೆಂಗಳೂರಲ್ಲಿ ಖಾಲಿದಾವ. ಇನ್ನು AVP ವೆಲ್ತ್ ಒಳಗೆ 22 ವೇಕೆನ್ಸಿ. ಇನ್ನು ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಆಫೀಸರ್ ಒಳಗೆ 29 ವೇಕೆನ್ಸಿಗಳು ಖಾಲಿ ಇದ್ದಾವೆ. ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡ್ರಿ, ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ನೋಡಿರಿ, ಅಭ್ಯರ್ಥಿಯು ಪದವಿ ಹೊಂದಿದ ಅಭ್ಯರ್ಥಿ ಆಗಿರಬೇಕು. ಅಂದರೆ ಗ್ರ್ಯಾಜುಯೇಟ್ ಆದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಇನ್ನು ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ ಅಭ್ಯರ್ಥಿಯು ಎಕ್ಸ್ಪೀರಿಯನ್ಸ್ ಇನ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಆಫ್ ಫೈನಾನ್ಷಿಯಲ್ ಪ್ರೊಡಕ್ಟ್ಸ್ ಆ್ಯಂಡ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಹೊಂದಿರಬೇಕಂತ ಹೇಳ್ತಾರೆ. ಇನ್ನು ಸ್ಪೆಷಲ್ ಕೆಲಸ ಏನಾದ್ರು ಇದ್ದರೆ ಅಭ್ಯರ್ಥಿಯು 2 ವೀಲರ್ ಲೈಸೆನ್ಸನ್ನು ಹೊಂದಿರಬೇಕಾಗಿರ್ತದೆ. ನೋಡಿರಿ, ಅಭ್ಯರ್ಥಿಗಳನ್ನ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತಾರೆ ಅಂದ್ರೆ ನೋಡಿರಿ, ಅಭ್ಯರ್ಥಿಯನ್ನು ಶಾರ್ಟ್ ಲಿಸ್ಟ್ ಮೂಲಕ ಸೆಲೆಕ್ಟ್ ಮಾಡ್ಕೋದಾಗ್ತದೆ. ಅಂದರೆ ಇಂಟರ್ವ್ಯೂ ಇರ್ತೈತಿ, ಅದು 100 ಮಾರ್ಕ್ಸಿಗೆ ಇಂಟರ್ವ್ಯೂ ಮೂಲಕ ಅಭ್ಯರ್ಥಿಯನ್ನು ಸೆಲೆಕ್ಷನ್ ಮಾಡ್ಕೊಳ್ಳಾಗ್ತದೆ. ಇಂಟರ್ವ್ಯೂನಲ್ಲಿ ತೆಗೆದುಕೊಂಡ ಮಾರ್ಕ್ಸ್ನಲ್ಲಿ ಅಭ್ಯರ್ಥಿಯನ್ನು ಶಾರ್ಟ್ ಲಿಸ್ಟ್ ಮಾಡಿ ಸೆಲೆಕ್ಷನ್ ಮಾಡ್ಕೋತಾರೆ. ಇನ್ನು ಅಪ್ಲಿಕೇಶನ್ ಹಾಕುವಾಗ ಅಭ್ಯರ್ಥಿಗೆ ಇರಬೇಕಾದ ಡಾಕ್ಯುಮೆಂಟ್ಸ್ ಯಾವ್ಯಾವ ಅಂದ್ರೆ ನೋಡಿರಿ, ಅಭ್ಯರ್ಥಿಯು ರೀಸೆಂಟ್ ಫೋಟೋಗ್ರಾಫ್ ಇರಬೇಕು, ಸಿಗ್ನೇಚರ, ಬ್ರೀಫ್ ರೆಸ್ಯೂಮ್ ಇರಬೇಕು, ID ಪ್ರೂಫ ಮತ್ತು ಪ್ಯಾನ್ ಕಾರ್ಡ. ಇನ್ನು PW ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ PWBD ಸರ್ಟಿಫಿಕೇಟ್ ಇರಬೇಕು. ಇನ್ನು ಎಜುಕೇಷನಲ್ ಸರ್ಟಿಫಿಕೇಟ್ ಅದ ರಿಲೆವೆಂಟ್ ಮಾರ್ಕ್ಶೀಟ್ ಮತ್ತು ಡಿಗ್ರಿ ಸರ್ಟಿಫಿಕೇಟ್ PDF ಪ್ರೂಫ್ದಾಗಿರಬೇಕು. ಮತ್ತು ಇನ್ನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಇರ್ಬೋದು. ಬಯೋಡಾಟಾ ಮತ್ತು CTA ಫಾರ್ಮ್ಯಾಟಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳು PDF ಮೂಲಕ ಸೆಂಡ್ ಮಾಡಬೇಕಾಗಿರ್ತದೆ.
ಇನ್ನು ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ನೋಡಿರಿ 750 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇದು ಜನರಲ್ ಅಭ್ಯರ್ಥಿಗಳಾಗಿರ್ತದೆ. ಅಂದರೆ ನೋಡಿರಿ 750 ರೂಪಾಯಿ UR ಕ್ಯಾಂಡಿಡೇಟ EWS OBC ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ 750 ರೂಪಾಯಿ ಆಗಿರ್ತದೆ. ಇನ್ನು SC ST PWBD ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಇಂಟಿಮೇಷನ್ ಚಾರ್ಜ ಇರುವುದಿಲ್ಲ. ನೋಡಿರಿ ಯಾರು ಗ್ರ್ಯಾಜುಯೇಟ್ ಆದ ಅಭ್ಯರ್ಥಿಗಳು ಮತ್ತು ಅರ್ಹ ವಯೋಮಿತಿಯನ್ನು ಹೊಂದಿದ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು 23/12/2025 ಒಳಗಾಗಿ ನೀವು ಹಾಕ್ಬೋದಾಗಿರ್ತದೆ. ಅಪ್ಲಿಕೇಶನನ್ನು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.